ರಾಜಾಜಿನಗರದಲ್ಲಿರುವ ಸಿದ್ಧಗಂಗಾ ಪ್ರೌಢಶಾಲೆ ಆವರಣದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಜನಸೇವಾ ಕಾರ್ಯಕ್ರಮ ಉದ್ಘಾಟನೆ ಸಮಾರಂಭ, ಸುಗ್ಗಿ ಸಂಭ್ರಮ ಹಾಗೂ ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಣೆ ಮತ್ತು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ, ಆಶಾ ಕಾರ್ಯಕರ್ತರಿಗೆ ಬಾಗಿನ ವಿತರಣೆ, ಹೃದಯ ರಕ್ಷಕ ಸಂಜೀವಿನಿ ಲಡ್ಡು ಮತ್ತು ಕ್ಯಾಲೆಂಡರ್ ವಿತರಣೆ ಕಾರ್ಯಕ್ರಮ ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ 1 ಲಕ್ಷ ಕುಟುಂಬಗಳಿಗೆ ಎಳ್ಳು ಬೆಲ್ಲ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಗಳು, ಶ್ರೀ ಬಸವಣ್ಣ ದೇವರ ಮಠದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು, ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸಂಸ್ಥಾಪಕ ಚಿಲುಮೆ ರವಿಕುಮಾರ್ ರವರು, ಅಖಿಲ ಭಾರತ ವೀರಶೈವ ಮಹಾಸಭಾ ಶ್ರೀ ಎಸ್ ಸಚ್ಚಿದಾನಂದ ಮೂರ್ತಿ, ಡಾಕ್ಟರ್ ಪ್ರಮೋದ್, ಕೃಷ್ಣೇಗೌಡ, ಮುನಿರಾಜು, ರಾಜಣ್ಣ, ರಮೇಶ್, ನಿಂಗೇಗೌಡ, ಜಯಕುಮಾರ್ ಗೌಡರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಒಂದು ಕನಸು ಹಳ್ಳಿಯಿಂದ ಬಂದಂಥ ಈ ಹುಡುಗ ಏನಾದರೂ ಒಂದು 4-6 ಜನಕ್ಕೆ ನಾವು ಸಮಾಜಕ್ಕೆ ಒಂದು ಜನಸೇವೆ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ಒಂದು ಹೊಸ ವರ್ಷದಲ್ಲಿ 2026ರಿಂದ ಎಲ್ರಿಗೂ ಒಂದು ಹೊಸದಾಗಿ ಏನಾದರೂ ಒಂದು ಭದ್ರ ಬುನಾದಿಯಾಗಿ ಒಂದು ಹೊಸ ಕೆಲಸವನ್ನು ಮಾಡಬೇಕು ಅಂತ ಒಂದು ಹೆಜ್ಜೆಯನ್ನಿಟ್ಟಂಥ ಅದರಲ್ಲಿ ನಾವು ನಮ್ಮ ಮೊದಲನೇ ಒಂದು ಈ 2026ನೇ ಮೊದಲನೇ ಕಾರ್ಯಕ್ರಮ ಹೆಸರಲ್ಲೇ ಜನಸೇವಾ ಹಾಕಿನಿ. ನಮ್ಮ ಕಾರ್ಯಕ್ರಮದ ಹೆಸರೇ ಜನಸೇವಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಸಿದ್ಧಗಂಗಾ ಶಾಲೆ ಶಿವನಹಳ್ಳಿ ಏನು ನಮ್ಮ ನಮ್ಮ ರಾಜಾಜಿನಗರದ ಏನೊಂದು ಮಧ್ಯಭಾಗದಲ್ಲಿರುವಂತಹ ಏನೊಂದು ದೊಡ್ಡಮ್ಮ ದೇವಿಯ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಿದ್ಧಗಂಗಾ ಶಾಲೆಯ ಆವರಣದಲ್ಲಿ ನಾವು ಮೊದಲನೇ ಕಾರ್ಯಕ್ರಮವನ್ನು ನಾವು ಫೌಂಡೇಶನ್ ವತಿಯಿಂದ ಏನು ಸಾರ್ವಜನಿಕವಾಗಿ ನಾವು ಈ ಹಲವಾರು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಶಿಕ್ಷಣ, ಸ್ವಚ್ಛತೆ, ಆರೋಗ್ಯದ ಬಗ್ಗೆ ಇವತ್ತು ಒಂದು ಸಾರ್ವಜನಿಕರಿಗಾಗಿ ಜನಸೇವಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇದರ ಉದ್ದೇಶ ಏನು ಅಂತಂದರೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಯಾವ ರೀತಿ ಕಷ್ಟಪಟ್ಟಿದ್ದೋ, ನಾವು ಕೆಲಸಗಳನ್ನು ಮಾಡಬೇಕಾದ್ರೆ ಯಾವ ರೀತಿ ಏನು ವ್ಯವಸಾಯ ಮಾಡಬೇಕಾದ್ರೆ ಊಟಕ್ಕೆ ಯಾವ ರೀತಿ ಆಹಾರ ಇರ್ತಿತ್ತು, ಅದೇ ರೀತಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಏನು ಆಶಾ ಕಾರ್ಯಕರ್ತರಿಂದ ಆರೋಗ್ಯದ ಬಗ್ಗೆ ಯಾವ ರೀತಿ ನಾವು ಆರೋಗ್ಯ ಅಂದರೆ ಆಶಾ ಕಾರ್ಯಕರ್ತರು, ಶಿಕ್ಷಣ ಅಂದರೆ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ, ದುಡಿಮೆ ಅಂದರೆ ಉದ್ಯೋಗ ಅಂದರೆ ಆಟೋ ರಿಕ್ಷಾದವರ ರಾತ್ರಿಗಳು ಸೇವೆಯನ್ನು ಸಲ್ಲಿಸುವಂಥ ಒಂದು ಆಟೋ ಡ್ರೈವರ ಅವರ ಸೇವೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮ. ಅದಷ್ಟೇ ಅಲ್ಲದೆ ಪ್ರತಿನಿತ್ಯ ಸ್ವಚ್ಛತೆ ಬಗ್ಗೆ ನಾವು ವಿಶೇಷವಾದಂಥ ಒಂದು ಕಾಳಜಿನ ನಮ್ಮ ಸಂಸ್ಥೆ ಚಿಲುಮೆ ರವಿಕುಮಾರ್ ತಂಡ ಇಟ್ಕೊಂಡಿರೋದ್ರಿಂದ ಏನು ಪೌರ ಕಾರ್ಮಿಕರಿಗೆ ಗುರುತಿಸಿ ಅವರಿಗೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುವಂಥ ಮುಖಾಂತರ ಅದಷ್ಟೂ ಅಲ್ಲದೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅತಿ ವೇಗವಾಗಿ ಬೆಳೀತಿರುವಂಥ ಪ್ರಪಂಚದಲ್ಲಿ ದೊಡ್ಡ ನಗರವಾಗಿರೋದ್ರಿಂದ ನಾವೆಲ್ಲರೂ ಡಿಜಿಟಲ್ ಯುಗಕ್ಕೆ ಇವತ್ತು ಎಲ್ಲರೂ ಒಂದು ಹೆಜ್ಜೆಯನ್ನಿಟ್ಟಿರೋದ್ರಿಂದ ಇಂದಿನ ಕಾಲದಲ್ಲಿ ಈ ಒಂದು ಸುತ್ತಮುತ್ತಲಿನ ಭಾಗದಲ್ಲಿ ನಾನು ಒಬ್ಬ ರೈತನ ಮಗನಾಗಿದ್ದರಿಂದ ಒಂದು ಸುಗ್ಗಿ ಹಬ್ಬ, ಸಂಕ್ರಾಂತಿ ಅಂದರೆ ಯಾವ ರೀತಿ ಮಾಡ್ತಿದ್ದೋ, ಕಡಗಳನ್ನು ಯಾವ ರೀತಿ ಮಾಡ್ತಿದ್ದೋ, ರಾಸುಗಳನ್ನು, ಎತ್ತುಗಳನ್ನು ಅಥವಾ ಹಸುಗಳನ್ನು ಯಾವ ರೀತಿ ಬೆಂಕಿನಲ್ಲಿ ಕಿಚಾಯಿಸ್ತಾ ಇದ್ದೋ, ಆ ಕಡದಲ್ಲಿ ರಾಶಿ ಪೂಜೆ ಯಾವ ರೀತಿ ಮಾಡ್ತಾ ಇದ್ದೋ, ಗೋಪೂಜೆಯನ್ನು ಯಾವ ರೀತಿ ಮಾಡ್ತಾ ಇದ್ದೋ, ಸಂಕ್ರಾಂತಿ ಹಬ್ಬದಲ್ಲಿ ನಾವೆಲ್ಲರೂ ಏನು ನಮ್ಮ ಮನೆಗಳಿದ್ದಂಥ ಹಸುಗಳನ್ನು ಅವುಗಳನ್ನು ವರ್ಷಕ್ಕೊಂದ್ಸತಿ ಮೈ ತೊಳೆದು ಬಣ್ಣ ಹಚ್ಚಿ ಅವುಗೆ ಟೇಪ್ ಕಟ್ಟಿ ಅಲಂಕಾರಿತ ಮಾಡಿ ಅವುಗಳನ್ನು ಪೂಜೆ ಮಾಡುವಂಥ ಒಂದು ಸಂಸ್ಕೃತಿ ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಕಾಲದಿಂದಲೂ ನಮ್ಮ ಹಿರಿಯರು ನಮಗೆ ಹೇಳಿದರು. ಅದನ್ನು ನಮ್ಮ ತಂದೆ ತಾಯಿಗಳು ಸಹ ನಮ್ಗೆ ಕಲಿಸ್ಕೊಟ್ಟಿದ್ರು. ಆ ಒಂದು ಸನ್ನಿವೇಶವನ್ನು ಈ ಒಂದು ಜಾಗದಲ್ಲಿ ಏನು ಬೆಂಗಳೂರು ನಗರದಾದ್ಯಂತ ಬೆಂಗಳೂರಿನಲ್ಲಿ ಎಲ್ಲರೂ ತಮ್ಮ ಉದ್ಯೋಗಗಳಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಹಳ್ಳಿಯ ಸೊಬಗನ್ನು ಎಲ್ರಿಗೂ ತಲುಪಿಸೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸಂಸ್ಥೆ ಒಂದು ಜನಸೇವಾ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಒಂದು ಪೂಜೆಯನ್ನು ಮುಖಾಂತರ ಮಾಡುವ ಭೂದೇವತೆಗೆ ಮತ್ತು ಸೂರ್ಯನಾರಾಯಣ ಸ್ವಾಮಿಗೆ ನಮಸ್ಕಾರ ಒಂದು ಪೂಜೆಯನ್ನು ಮಾಡುವ ಮುಖಾಂತರ ಕಾಮಧೇನುವನ್ನು ನಾವು ಒಂದು ಪೂಜಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ತಾವೆಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು, ಪರಮಪೂಜ್ಯ ವಿಶ್ವ ಒಕ್ಕಲಿಗರ ಮಠ ಹಾಗೂ ಬಸವಣ್ಣದೇವರ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಸಚ್ಚಿದಾನಂದ ಅವರು ಹಾಗೂ ಈ ಒಂದು ಭಾಗದ ಡಾಕ್ಟರ್ ಪ್ರಮೋದ್, ಕಿದ್ವಾಯಿ ಸಂಸ್ಥೆಯ ನಿರ್ದೇಶಕರಾಗಿ ವಿವಿಧ ದೇಶಗಳಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಪ್ರಸಿದ್ಧಿ ಪಡೆದಿರುವಂಥ ಪ್ರಮೋದ್ ಸರ್ ಅವರು
ಬಸವೇಶ್ವರದ ಒಕ್ಕಲಿಗ ವೇದಿಕೆಯ ರಾಜಣ್ಣರವರು ನಮ್ಮ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಮಾರ್ಗದರ್ಶಕರಾದ ಕಂಪರಂಗಯ್ಯನವರು ಹಾಗೂ ಅನೇಕ ಹೆಸರಿಳಕ್ಕೆ ಇಲ್ಲಿ ಸಾಧ್ಯವಾದಷ್ಟು ಜನ ಎಲ್ಲರೂ ಸಹ ಬಂದಿದ್ದಾರೆ. ಹಾಗಾಗಿ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಅದಕ್ಕಿಂತ ಹೆಚ್ಚಿನಾಗಿ ನಮ್ಮ ಆಟೋ ರಿಕ್ಷಾದವರು ಚಾಲಕರು ಬಂದಿದ್ದರು, ಆಶಾ ಕಾರ್ಯಕರ್ತರು ಬಂದಿದ್ದರು, ನಮ್ಮ ಸಂಸ್ಥೆಯ ಹಲವಾರು ಸ್ವಯಂ ಸೇವಕರ ಅಕ್ಕಂದಿರು, ತಾಯಂದಿರು, ಮತ್ತು ಮಾರ್ಗದರ್ಶಕರು, ಚಿಂತಕರು, ಪೋಷಕರು, ಮತ್ತು ನೀವೆಲ್ಲ ಮಾಧ್ಯಮ ಮಿತ್ರರು ಸಹ ನಮಗೆ ತಾವಾಗೇ 4 ಗಂಟೆಯಿಂದಲೂ ನಮಗೆ ಸಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಸಹಕಾರ ಕೊಡಬೇಕು ಅಂತ ತಾವೆಲ್ಲರೂ ಸಮಯವನ್ನು ಲೆಕ್ಕಿಸದೆ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಶಾಂತ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಾ. ಮೂಲೆ ಮೂಲೆಗೆ ಇಂತಹ ಒಂದು ಚಿಂತನೆಗಳು ಬೆಂಗಳೂರಿನಾದ್ಯಂತ, ರಾಜ್ಯಾದ್ಯಂತ, ದೇಶಾದ್ಯಂತ ಯುವ ಪ್ರತಿಭೆಗಳನ್ನು ಬೆಳೆಸಲು, ಪೋಷಿಸಲು ನೀವೆಲ್ಲರೂ ನನಗೆ ಸಹಕಾರ ನೀಡ್ತಾ ಇದ್ದೀರಾ. ಈ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ನನಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಎಲ್ರಿಗೂ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಹೃದಯಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದಗಳು. ಎಲ್ರಿಗೂ ಆ ದೇವರು ಈ ಸಂಕ್ರಾಂತಿ ಹೊಸ ವರ್ಷದಿಂದ ಅವ್ರಿಗೆ ನಾವು